ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜೆಸ್ಕಾಂ ಶಾಖಾಧಿಕಾರಿ ನಡೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಪಾಲಿಕೆ ಅಧಿಕಾರಿಗಳ ಧನಹಕ್ಕೆ ಬೇಸತ್ತ ಜನತೆಯಿಂದ ಪ್ರತಿಭಟನೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜನ್ಮದಿನದ ಹಿನ್ನೆಲೆ ಗಾನ ಶುಭಾಶಯ ಸಮಾರಂಭ ಆಯೋಜನೆ. ರೈತರಿಗೆ ಬಿತ್ತನೆ ಕುರಿತು ಸಲಹೆ ನೀಡಿದ ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರಿಕೋಟ ಗ್ರಾಮದ ಜೆಸ್ಕಾಂ ಶಾಖಾ ಅಧಿಕಾರಿ ಶರಣಪ್ಪ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕುರುಕುಂಟ ವ್ಯಾಪ್ತಿಯ ನಿಕಟಪೂರ್ವ ಅಧಿಕಾರಿಯಾದಂತ ಶರಣಪ್ಪ ಅಮಾನತು ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ನಗರದ ಜೆಸ್ಕಾಂ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಶಾಖಾಧಿಕಾರಿಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಶರಣಪ್ಪ ಅವರು ಕೆಲ ದಿನಗಳ ಹಿಂದೆ ಮಳಖೇಡ್ ಗ್ರಾಮಕ್ಕೆ ವರ್ಗಾವಣೆಗೊಂಡರು. ಕುರಿಕೋಟ ಕಚೇರಿಗೆ ಬೇರೆ ಅಧಿಕಾರಿ ನಿಯೋಜನೆಗೊಂಡ ನಂತರವೂ ಕುರಿಕೋಟಕ್ಕೆ ಹೋಗಿ ಜನರಿಂದ ದುಡ್ಡು ಪಡೆದು ಟಿಸಿ ಅಳವಡಿಸಿದ್ದಾರೆ. ಇದು ಕಾನೂನಿಗೆ ವಿರೋಧವಾಗಿದ್ದು ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲಾ ಸೇಡಂ ತಾಲೂಕಿನ ಕುರುಕುಂಟ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ನಿಕಟಪೂರ್ವಕ ಶಾಖಾಧಿಕಾರಿಯಾದಂಥ ಶರಣಪ್ಪ ಅವರು ಸುಮಾರು ದಿನಗಳ ಹಿಂದೆ ಸೇಡಂ ತಾಲೂಕಿನ ಕುರುಕುಂಟ ಗ್ರಾಮದಿಂದ ಏನು ಮಳಕೇಡ್ ಗ್ರಾಮಕ್ಕೆ ಏನು ವರ್ಗಾವಣೆಯಾಗಿರುತ್ತಾರೆ. ವರ್ಗಾವಣೆ ಆದರೂ ಕೂಡ ಅಲ್ಲಿಯ ಕುರುಕುಂಟ ವ್ಯಾಪ್ತಿಯಲ್ಲಿ ಬೇರೆ ಅಧಿಕಾರಿ ಬಂದರೂ ಕೂಡ ಇವ ಏನು ಮಳಕೇಡ್ ಗ್ರಾಮದ ನಿಕಟಪೂರ್ವಕ ಅಧಿಕಾರಿಯಾದಂಥ ಶರಣಪ್ಪ ಅವರು ತಮ್ಮ ಕರ್ತವ್ಯದ ಮಿತಿ ಮೀರಿ ಏನು ಕುರುಕುಂಟ ಗ್ರಾಮಕ್ಕೆ ಹೋಗಿ ಅಲ್ಲಿಯ ಸ್ಥಳೀಯರನ್ನಪ್ಪ ಏನಂದ್ರೆ ಅವ್ರ ಹತ್ರ ದುಡ್ಡು ಪಡ್ಕೊಂಡೇನಪ್ಪ ಅಂದ್ರೆ ಅವ್ರ ಹೊಲಗಳಲ್ಲಿ ಏನು ಟಿ ಸಿ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಇವತ್ತು ನಾವು ಕಲ್ಯಾಣ ಕರ್ನಾಟಕ ವೇದಿಕೆ ವತಿಯಿಂದ ಇವತ್ತು ಖಂಡಿಸ್ತಾ ಇದ್ದೇವೆ. ಈ ವಿಷಯವಾಗಿ ಈ ಸೇಡಂ ತಾಲೂಕಿನ ಅಲ್ಲಿ ಜೆಸ್ಕಾಂ ಅಧಿಕಾರಿಗಳು ಇವನ ಶರಣಪ್ಪ ಮೇಲೇನಪ್ಪ ಅಂದ್ರೆ ಒಂದು ಪ್ರಕರಣ ದಾಖಲೆ ಮಾಡಿ ಅವನಿಗೇನಪ್ಪ ಅಂದ್ರೆ ಸಮಕ್ಷಮವಾಗಿ ಅವನಿಗೆ ತನಿಖೆ ಮಾಡಿದಾಗ ಇಲ್ಲಿಯ ಕಲಬುರಗಿಯ ಜಿಲ್ಲೆಯ ಸರ್ಕಲ್ ಆಫೀಸ್ಗೆ ಏನಪ್ಪ ಅಂದ್ರೆ SC ಅವರಿಗೇನಪ್ಪ ಅಂದ್ರೆ ಕಂಡಪ್ಪ ಸೋನೆ ಅವರಿಗೇನಪ್ಪ ಅಂದ್ರೆ ಇವತ್ತು ಸೇಡಂ ತಾಲೂಕು ಅಧಿಕಾರಿಗಳು ಏನಪ್ಪ ಅಂದ್ರೆ ಅವರಿಗೆ ಒಂದು ಲಿಖಿತ ಮುಖಾಂತರ ಏನಪ್ಪ ಅಂದ್ರೆ ಒಂದು ಪತ್ರವನ್ನು ಬರೆದಿರ್ತಾರೆ. ಏನಪ್ಪ ಅಂತಂದರೆ ಈ ಶರಣಪ್ಪ ಏನು ತಮ್ಮ ವ್ಯಾಪ್ತಿಯ ಮೀರಿ ಬೇರೆ ವ್ಯಾಪ್ತಿಗೆ ಹೋಗಿ ಏನಪ್ಪ ಅಂದ್ರೆ ಹಣದ ಆಮಿಷಕ್ಕೆ ಬಿದ್ದು ಇಲ್ಲೇನಪ್ಪ TC ಕೊಡಿಸುವಂಥ ಕೆಲಸ ಮಾಡಿದ್ದು ಸಂಪೂರ್ಣವಾಗಿ ದಾಖಲಾತಿ ಇದ್ದರೂ ಕೂಡ ಕಲಬುರಗಿಯ SC ಏನಪ್ಪ ಅಂದ್ರೆ ಕಂಡಪ್ಪ ಸೋನೆ ಏನಂದರೆ ಸುಮಾರು 3 ರಿಂದ 5 ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಈ ಏನಪ್ಪ ಅಂದ್ರೆ ಶರಣಪ್ಪಗೆ ಏನಪ್ಪ ಅಂದ್ರೆ ಉಳಿಸುವಂಥ ಕೆಲಸ ಮಾಡಿದ್ದೇನೆ. ಈಗಾಗಲೇ ನಮ್ಮಲ್ಲಿ ದಾಖಲಾತಿ ಸಮ್ಮತ ಇದೆ. ಸೇಡಮ್ಮ ಜೆಸ್ಕಾಂ ಅಧಿಕಾರಿ ಏನಪ್ಪ ಅಂದ್ರೆ ಪೂರಾ ಏನಪ್ಪ ದಾಖಲಾತಿ ಸಮ್ಮತ ಕೊಟ್ಟರೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಈಗ ಕಂಡಪ್ಪ ಸೋನೆ ಏನಪ್ಪ ನಾನು ಫೋನಿನ ಮುಖಾಂತರ ಕರೆ ಮಾಡಿದಾಗ ಇದಕ್ಕೆ ಭಾಳಷ್ಟು ಟೈಮ್ ಬೇಕಾದ ಅಂತ ಹೇಳಿದ್ದೇನೆ. ಆದರೂ ಕೂಡ ನಮ್ಮ ಹತ್ರ ಆಡಿಯೋ ಸಂಭಾಷಣೆ ರೆಕಾರ್ಡಿಂಗ್ ಕೂಡ ಇದೆ. ಇವ ಭಯಪಟ್ಟು ಸೋನೆ ಏನಪ್ಪ ಅಂದ್ರೆ ಕಂಡಪ್ಪ ಸೋನೆ ಭಯಪಟ್ಟು ಇಲ್ಲಿ ಸಂಬಂಧಪಟ್ಟ
ಮೇಲಧಿಕಾರಿಗೆ ಏನಪ್ಪ ಅಂದ್ರೆ ಒಂದು ಮನವಿ ಬರೆದಿದ್ದಾನೆ. ಏನಂತ, ಸರ್ ನಮಗೆ ತನಿಖೆ ಮಾಡೋಕೆ ಆಗ್ತಾಯಿಲ್ಲ, ತಾವು ಮಾಡಿ ಅಂತ. ಅಂದರೆ ಇವರಿಗೆ ತಳಗೆ ನೀರು ಬಿಟ್ಟರುಪ್ಲೆ ಮೇಲಿನ ಅಧಿಕಾರಿ ಮೇಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೂಡಲೇ ಏನಪ್ಪ ಅಂದ್ರೆ ಕುರುಕುಂಟ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಶರಣಪ್ಪನನ್ನು ಅಮಾನತು ಮಾಡಬೇಕು. ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಎಲ್ಲೆ ಮೀರಿದೆ ಎಂದು ಆರೋಪಿಸಿ ಜನತಾ ಪರಿವಾರ ಸಂಘಟನೆಯ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಜನತಾ ಪರಿವಾರದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಕಲಬುರಗಿ ನಿವಾಸಿಗಳು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಕಲಬುರಗಿ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಜನನ ಮರಣ ಪ್ರಮಾಣ ಪತ್ರ, ಖಾತಾ ನಕಲು ಸೇರಿದಂತೆ ಅನೇಕ ದಾಖಲಾತಿಗಳನ್ನು ಮಾಡಿಸಲು ಹಣ ಪಡೆಯಲಾಗುತ್ತಿದೆ. ಅವರ ಮೂಗಿನ ಕೆಳಗೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದರೂ ಸಹ ಪಾಲಿಕೆ ಕಮಿಷನರ್ ಹಾಗೂ ಹಿರಿಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ವಿಪರ್ಯಾಸ ಎಂದು ಕಿಡಿಕಾರಿದರು. ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಿ ಬಡ ಜನರಿಂದ ದುಡ್ಡು ಪಡೆಯುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. साथियों, मैं श्राज शब्द जनता परिवार से आज हम लोग कॉर्पोरेशन ऑफिस पे यहाँ पर धरना करे प्रोटेस्ट किए. एजेंडा बहुत क्लियर है कि कॉर्पोरेशन के अंदर जो करप्शन, जो धांधली चल रही है, यहाँ पर लोगों को लूटा जा रहा, लोगों को परेशान किया जा रहा, उसके खिलाफ यहाँ पे प्रोटेस्ट किए थे. प्रोटेस्ट वॉज अगेंस्ट कॉर्पोरेशन कमिश्नर, मेयर, गुलबर्गा के मेयर और गुलबर्गा के एमएलएस के खिलाफ ये प्रोटेस्ट रखा गया था. इसलिए रखा गया ये लोगों के खिलाफ क्योंकि कॉर्पोरेशन कमिश्नर रहते हुए भी कॉर्पोरेशन की नाक के नीचे यहाँ पर लोगों को लूटा जा रहा, करप्शन किया जा रहा है. एक एग्जांपल मैं बता रहा हूँ, अगर बर्थ सर्टिफिकेट 50 रुपये के तो 1500-2000 रुपये देकर यहाँ पर ले रहे हैं. जोनल कमिश्नर में जाके तो बगैर पैसों के कोई फाइल यहाँ पे पास नहीं हो रही यहाँ पर, और लोगों को बेवकूफ़ बनाया जा रहा. मैं कुछ दिन पहले आया था, यहाँ पर एक खातून खाता इशू करने आए थे. खाता इशू करने उनकी बेटी की शादी फिक्स हुई. उनकी बेटी की शादी फिक्स हुई, खाते के लिए उन्होंने फिर रहे. जोनल कमिश्नर या डिपार्टमेंट में पैसे दिए तक काम नहीं होता बोलकर रहने, वो बेचारे यहाँ पे रो लेते बैठे थे. ये चीज़ें हमको दिखते हैं या ये चीज़ें कि यहाँ पे इलेक्टेड रिप्रेजेंटेटिव को नज़र नहीं आता क्या? गुलबर्गा के मेयर के नज़र नहीं आता? गुलबर्गा का मेयर जब मेयर बना था उसका स्टेटमेंट मेरे को याद है. अब हम यहाँ पर पूरा जितने भी पेंडिंग काम है, जो भी है, गुलबर्गा को तरक्की पे लेंगे, डेवलपमेंट पे लेंगे. ये तरक्की ला रहे तुम, ये डेवलपमेंट ला रहे तुम. तुम्हारे को मेयर बनाए, तुम्हारे को एमएलए बनाए क्योंकि आप लोगों की सेवा करो, आप लोगों की फिक्र करो, मगर ये ना करते हुए ये लोग पावर को एंजॉय कर रहे हैं. ये लोग, आप मेरे को बताइए, आप जब मेयर बनने के बाद डिप्टी मेयर, और मैडम का स्टेटमेंट में कोट करता हूँ हमेशा इसमें, मैडम क्या बोले, चीफ मिनिस्टर, स्टेट सरकार हमारी है, चीफ मिनिस्टर हमारा, डिप्टी मिनिस्टर हमारा, इंचार्ज मिनिस्टर हमारा, मेयर हमारे, डिप्टी मेयर हमारे, कॉर्पोरेटर हमारे सब है. अब हम यहाँ से सब अच्छा करेंगे बोले तो ये है तुम्हारा अच्छा करना. लोगों को लूटा जा रहा, लोगों को परेशान करा जा रहा, खाते के नाम पे यहाँ पर फुल करप्शन हो रहा है यहाँ पर. तो क्या ये मौजूदा इलेक्टेड रिप्रेजेंटेटिव को नज़र नहीं आ रहा? इनके पास सिर्फ फुर्सत है बर्थडे करने के लिए, इनके पास फुर्सत है इनॉग्रेशन करने के लिए, मगर इनके पास फुर्सत नहीं है कॉर्पोरेशन को आकर लोगों के मसले मसाइल को देखने के लिए. मैं देखिए आपको मैं बताता हूँ, यहाँ पर हम लोग बताएं उनको, यहाँ पर फौज कमिश्नर को जो हम कंप्लेन करें, इलीगल कंस्ट्रक्शन परमिशंस दे रहे हैं यहाँ पर. अरे इलीगल कंस्ट्रक्शन चलो ये नोटरी प्लॉट पे दे रहे होंगे भाई, ये कर रहे, वक्फ प्रॉपर्टी, रिलीजियस लैंड्स के ऊपर तक परमिशन दे रहे हैं लोग. क्या इनका काम नहीं मॉनिटरेशन करना? देखिए प्रॉपर्टी के मैटर में कई सारे खून गुलबर्गे में हम देखे, तो खून करने वाला अगर मुजरिम है तो सबसे बड़े मुजरिम ये लोग हैं, क्योंकि ये लोग यहाँ पर है ने ऐसे फेक डॉक्यूमेंट्स को एंटरटेन करते. अब फरहान, हमारे दोस्त फरहान के जो प्रॉपर्टी पे इलीगल कंस्ट्रक्शन हुआ, वो कंस्ट्रक्शन को डिमोलिश करने के लिए 4 महीने से, जबकि कोर्ट का ऑर्डर है, फिर भी 4 महीने से फरहान यहाँ पर फिर रहे हैं. यहाँ पर हाँ, जोनल कमिश्नर के पास जा रहे हैं, उनके पास जा रहे हैं, इनको फरहान को धमकियाँ मिलते हैं और कांग्रेस के कॉर्पोरेटर उसको सपोर्ट करते हैं सामने वाले को. हाँ, ये इस तरीके से ये लोग काम कर रहे हैं. अब फाइनली अब यहाँ पर हम डिमांड करें कि जितने भी फोर्ज इलीगल कंस्ट्रक्शन हुआ उसके ऊपर एक्शन लिया जाए, और फरहान के मैटर के ऊपर इमीडिएटली उसके ऊपर एफआईआर होना इसके ऊपर. दूसरा हम बताएं कि करप्शन, जैसा मैं बताया कि हर चीज़ में यहाँ करप्शन हुआ. अगर जोनल कमिश्नर को जाकर बात करते हैं, किसी को बोलते हैं कि हम एमएलए के पास जाकर कंप्लेंट करते हैं, जाओ कर लियो बोल रहे हैं.
क्योंकि इनको एमएलए एमपी का डर ही नहीं है। अब डर कब नहीं होता बताइए, जब घूस खाएंगे, अगर कुछ ऐसा करप्शन करेंगे तो डर नहीं रहता। तो ये लोग इनके भी नाम पे नहीं डर रहे, आज इनका डर माहौल खत्म हो गया। सो ये एमएलए एमपी का यहाँ पर वक्फ प्रॉपर्टी रेगुलाइज कर रहे हैं, और कुत्तों का साल में 3,500 कुत्ते काटते हैं गुलबर्गा में, और उसके कई सारे केसेस आप मीडिया वाले भी कवरेज करें, मगर ये ना एमएलए इसके ऊपर बात करता, ना एमपी बात करता, कोई नहीं बात करते इसके ऊपर, ना डिस्ट्रिक्ट इंचार्ज मिनिस्टर बात करते। डिस्ट्रिक्ट इंचार्ज मिनिस्टर सीतापुर में जू खोलने की बात करते हैं। जू क्या जू डेवलपमेंट है? अरे एजुकेशन के ऊपर बात करो, बच्चों की सेफ्टी के ऊपर बात करो। कुत्ते काट रहे, शेल्टर का बजट सेंशन, अभी तक कोई शेल्टर यहाँ पे बना नहीं। कई सारे प्रोटेस्ट हुए, कई सारे प्रोटेस्ट कर करके हमको बस हो गया, मगर आज तक कोई मूवमेंट नहीं। सो अगेन वी हैव रिक्वेस्टेड कि डॉग शेल्टर यहाँ पे बनाना और कुत्तों को हटाना यहाँ से। सर्विस रोड के बारे में देखिए, जितने भी गुलबर्गे में डेवलपमेंट हो रहे हैं यहाँ पर सर्विस रोड के नाम पे, सर्विस रोड तो बन रही, बिल्कुल बन रही, मगर उसके ऊपर इन्वेस्टिगेशन इंस्पेक्शन नहीं हो रहा। क्या कॉर्पोरेशन का काम नहीं था? यहाँ के इंजीनियर्स का काम है कि जाकर इन्वेस्टिगेशन करें, इंस्पेक्शन करें। इंस्पेक्शन नहीं कर रहे, पूरा रॉ मटेरियल एज पर वर्क ऑर्डर के हिसाब से कहीं भी काम नहीं हो रहा। इतनी बड़ी धांधली चल रही इसके ऊपर। तो हम यहाँ पर डिमांड करेंगे जितने भी सर्विस रोड बन रहे हैं या इंटरलॉकिंग के रोड बन रहे गलियों में, उसके ऊपर प्रॉपर इन्वेस्टिगेशन चार्ज बनना है यहाँ पर एक टीम। और गंदा पानी, तो ये कोई नया मसला नहीं है गंदा पानी का, जो अनहाइजीन वाटर है। देखिए ये पानी है, गटर का पानी आता, सो ये तमाम लोग पी रहे। सो बीमारी जो शुरू होती गंदा पानी की वजह से, तो गंदे पानी के लिए कई बार इसके ऊपर मुसलसल प्रोटेस्ट होते गए, एहतजाज करे, कोई इसका रास्ता नहीं निकाल रहे। सो अगेन वी हैव रिक्वेस्टेड कि इसके ऊपर इमीडिएटली एक रास्ता निकालो। बारिश का सीज़न है, अब तो पानी गंदा आना ही आना है अब तो वी हैव रिक्वेस्टेड कमिश्नर के इसके ऊपर इमीडिएटली एक प्रॉपर टीम बनाकर, चैनल बनाकर इसके ऊपर काम किया जाए। और ऑल्सो गार्बेज का देखिए, गुलबर्गा नॉर्थ और गुलबर्गा साउथ, अगर मैं ये बोलूँगा तो ये लोग बोलते हैं कि भाई फिर इसमें एमएलए मैडम को खींच रहे, बोल के आप लोग ही बोलिए। यहाँ पे तकरीबन गुलबर्गा नॉर्थ के लोग हैं, गुलबर्गा नॉर्थ और गुलबर्गा साउथ में कितना कंपैरिजन है। गुलबर्गा नॉर्थ में आप जाके देखिए, स्कूल्स मस्जिदों के बाहर आपको कचरा मिलेगा, गार्बेज मिलेगा, 2-2, 3-3, 10-10 दिन से पड़े हुए मिलेंगे वहाँ पर, उसकी कोई सफाई नहीं हो रही। तो क्या गुलबर्गा नॉर्थ के कॉर्पोरेटर क्या सो गए? क्या उनका काम नहीं था? अब वहाँ पर व्हीकल, जब उनको पब्लिक पूछती है तो बोलते हैं कि व्हीकल अवेलेबिलिटी नहीं है। व्हीकल अवेलेबिलिटी नहीं है बोले तो इनका काम नहीं है व्हीकल प्रोड्यूस करना। कॉर्पोरेटर जिता के कहीं को ले हम लोग, उनको काम कराने के लिए क्या पब्लिक जाकर काम करना है? तो ये नेग्लेंसी हो रही। तो गार्बेज के ऊपर इलेक्ट्रिकल पोल, भाई साहब गुलबर्गे का काम है, एक 14 साल का बच्चा ये सेंट्रल बस स्टैंड के पास, संगमेश्वर हॉस्पिटल के पास, वो डिवाइडर क्रॉस करने जाके पोल को पकड़ा, करंट लग के मर गया बच्चा स्पॉट पे। तो ऐसे पोल आप कहीं भी डिवाइडर में जाके देखिए, पूरे पोल्स ओपन है वहाँ पर, उसका कोई मेंटेनेंस नहीं है। जब मेंटेनेंस वाले को पूछते हैं तो मेंटेनेंस वाले बोलते हैं कि हमारे को कॉर्पोरेशन से बजट नहीं मिल रहा। अब बताओ ये बजट क्या हम हमारी पॉकेट से देना? क्या कॉर्पोरेशन का काम है? एमएलए एमपी केकेआरडीबी चेयरमैन डिस्ट्रिक्ट इंचार्ज मिनिस्टर का काम है। इनका काम है कि उनको बजट एलोकेट करके लोगों की सेफ्टी करना, मगर ये लोग उस पर भी ध्यान नहीं दे रहे। दे आर इंजॉइंग जस्ट पावर। तो और 24 बार अच्छा साहब, आप गुलबर्गे में देखे होंगे एक पाइपलाइन डालने के लिए सर्विस रोडों को खोदा जा रहा। हाँ, पाइपलाइन डालने के लिए सर्विस रोडों को खोदा। अभी रिसेंटली एक रोड बनी वहाँ पर, फिर वहाँ पे खोदे वो लोग। हाँ, ये जो खोदने के बाद फिर वो रोड खराब होना, फिर वो रोड बनाना कौन? जब हम उनको पूछते हैं तो उन्हें बोलते हैं हमारा काम नहीं, हमारा काम खोदना और पाइप डालना है। तो क्या कॉर्पोरेशन का काम नहीं है इसके अंदर? एमएलए एमपी का काम नहीं है पूछना? वो क्या पैसे जो रोड डाल रहे हैं उनके बाप के पैसे है या हमारे टैक्स के पैसे है? ये तो इनका काम है वो ये करना, मगर पूरे गुलबर्गे में आप जाके देखो उसके ऊपर कोई काम नहीं हो रहा। तो वो डिपार्टमेंट के उसके ऊपर भी एक्शन होना। सो मैं गुलबर्गा के अवाम को बस यही कहना चाहता हूँ कि गुलबर्गा इनके जो फेलियर्स इलेक्टेड रिप्रेजेंटेटिव के फेलियर्स आप लोगों के सामने हैं। वो लोग इलेक्टेड इसलिए हुए क्योंकि वो लोग को पावर एंजॉय करना है, क्योंकि इनको मालूम है कि नेक्स्ट इलेक्शन में वो लोग ना एमएलए बनेंगे ना वो कॉर्पोरेटर बनेंगे। जो काम करेंगे पब्लिक के बीच में वही बनने वाला है। तो मैं गुलबर्गे के आवाम से ये रिक्वेस्ट कर रहा हूँ कि आप ऐसे पॉलिटिकल जो लोग हैं, इर्रेस्पॉन्सिबल लोग हैं, उनको एंटरटेन मत करिए। हम जनता परिवार का साथ दीजिए, इंशाल्लाह हम आप लोगों के सर्व करने के लिए बैठे हुए हैं। थैंक यू। कमिश्नर साहब जो है आपके साथ बात करें तो उनके साथ क्या बात? ಕಮಿಷನರ್ ಸಾಬ್ के साथ अभी जो मीटिंग हुई उसमें ಪ್ರತಿಭಟನೆಯಲ್ಲಿ ಜನತಾ ಪರಿವಾರ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಶಿರಾಜ್ ಶಾಬಾದಿ, ಆಕಾಶ್ ರೆಡ್ಲಾನ್, ಶೇಖ್ ಸೈಫನ್, ಖಾಲಿದ್ ಅಜ್ಮದ್, ಅಜಾರ್ ಮುಬಾರಕ್, ಶೇಖ್ ಉಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜನ್ಮದಿನದ ಹಿನ್ನೆಲೆ ಗಾನ ಶುಭಾಶಯ ಸಮಾರಂಭ ಆಯೋಜನೆ. ರೈತರಿಗೆ ಬಿತ್ತನೆ ಕುರಿತು ಸಲಹೆ ನೀಡಿದ ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್.
ಕರ್ನಾಟಕ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗಂಧರ್ವ ಲೋಕದ ಗಾನಗಾರುಡಿಗ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನದ ಹಿನ್ನೆಲೆ ಅವರ ಅಭಿಮಾನಿಗಳು ಕಲಬುರಗಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಆರಾಧಕ ಬಳಗದ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದ ಬಳಿ ಇರುವ ಕನ್ನಡ ಭವನದಲ್ಲಿ ಏರ್ಪಡಿಸಲಾಗಿದ್ದ ಗಾನ ಶುಭಾಶಯ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಹಾಗೂ ಗಣ್ಯರು ದೀಪ ಬೆಳಗಿಸಿ ಎಸ್ಪಿಬಿ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕನ್ನಡ ಹಾಡುಗಳ ರಸದೌತಣವನ್ನು ಸಂಗೀತಗಾರರು ಹಾಗೂ ಎಸ್ಪಿಬಿ ಅಭಿಮಾನಿಗಳು ಉಣಬಡಿಸಿದರು.
Hey
ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಎಂಜಿ ಘನಾತೆ, ಲಕ್ಷ್ಮೀಕಾಂತ್ ಸೀತ್ನೂರ್, ವಿಠಲ್ ಮೇತ್ರೆ, ನರಸಿಂಹಾಚಾರಿ ಮುಪ್ಪಾರಂ, ಚಂದ್ರಶೇಖರ್ ರೆಡ್ಡಿ, ರಾಜು ರೆಡ್ಡಿ, ರಾಜೇಶ್ ರಾಂಪುರೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿಯಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ತಾಂತ್ರಿಕ ಸಮಸ್ಯೆಗಳನ್ನು ಅರಿತು ಸೂಕ್ತ ಬೆಳೆಗಳಲ್ಲಿ ಬೆಳೆಯುವಂತೆ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕ ಸಮತ್ ಪಟೇಲ್ ಅವರು ತಿಳಿಸಿದರು. ನಗರದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಒಟ್ಟು ಜನವರಿಯಿಂದ ಇಲ್ಲಿಯವರೆಗೂ 145 ml ಮಳೆ ಬರಬೇಕಿತ್ತು. 270 ml ಮಳೆ ಬಂದಿದೆ. ಜೂನ್ ತಿಂಗಳಿನಲ್ಲಿ ಸ್ವಲ್ಪ ಮಳೆ ಕೊರತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಸೂಚಿಸಿದೆ. ಇನ್ನು ಬಿತ್ತನೆ ಬೀಜದ ವಿವಾದಕ್ಕೆ ಬಂದರೆ ಸಮರ್ಪಕವಾಗಿ ಬಿತ್ತನೆ ಬೀಜ ಲಭ್ಯವಿದೆ. ಸೋಯಾಬೀನ್ ಕೂಡ ಸಮರ್ಪಕವಾಗಿದ್ದು ಗೊಬ್ಬರ ಕೂಡ ರಸಗೊಬ್ಬರ ಕೂಡ ಸದ್ಯಕ್ಕೆ ಸ್ಟಾಕ್ ಇದೆ. ಡಿಎಪಿ ಕೂಡ ಜೂನ್ ಅಂತ್ಯದವರೆಗೆ ಬರಲಿದೆ ಎಂದರು. ಇನ್ನು ರೈತರು ರಸಗೊಬ್ಬರ ಬಳಕೆ ವೇಳೆ ಸಂಯುಕ್ತ ರಸಗೊಬ್ಬರ ಬಳಸಬೇಕು. ಇದರಿಂದ ನೆಟೆ ರೋಗ ಹಾಗೂ ಇತರೆ ರೋಗಗಳು ಕಾಟ ತಪ್ಪಿಸಬಹುದು ಎಂದು ಸಲಹೆ ನೀಡಿದರು. ರೈತ ಬಾಂಧವರು ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಒಟ್ಟರೆ ಜನವರಿಯಿಂದ 145 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು. ಆಲ್ಮೋಸ್ಟ್ 270 ಮಿಲಿಮೀಟರ್ ಮಳೆ ಬಂದಿದೆ. ಜೂನ್ ತಿಂಗಳಲ್ಲೇ ಒಂದು ಸ್ವಲ್ಪ ನಮಗೆ 78 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು. 54 ಮಿಲಿಮೀಟರ್ ಮಳೆ ಬಂದಿದೆ. ಒಂದು 30% ಜೂನ್ನಲ್ಲಿ ಮಳೆ ಕೊರತೆ ಇದೆ. ಇನ್ನು ಮುಂದಿನ ಒಂದು 4 ದಿವಸ ಬಿಟ್ಟು ಮತ್ತೆ ಮಳೆ ಬರ್ತದಂತ ನಮ್ಮ IMD ಇಂದ ಮತ್ತೆ ಫೋರ್ಕಾಸ್ಟ್ ಆಗಿದೆ. ಈಗ ನಾವು ಬಿತ್ತನೆ ಬೀಜಕ್ಕೆ ಬಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆ ನಮಗೆ 27,800 ಕ್ವಿಂಟಲ್ ಬೀಜದ ಅವಶ್ಯಕತೆ ಇತ್ತು. 35,000 ಕ್ವಿಂಟಲ್ ನಾವು ಆಲ್ರೆಡಿ ಇಂಡೆಂಟ್ ಮಾಡಿದ್ದೀವಿ. ಇಲ್ಲಿವರೆಗೆ ನಮಗೆ 21,260 ಕ್ವಿಂಟಲ್ ಸೀಡ್ಸ್ ಬಂದಿದೆ. 14,689 ಕ್ವಿಂಟಲ್ ವಿತರಣೆ ಆಗಿದೆ. ನಮ್ಮಲ್ಲಿ 6,500 ಕ್ವಿಂಟಲ್ ಬೀಜ ಇದೆ. ಇದರಲ್ಲಿ ಪ್ರಮುಖವಾಗಿ ಸೋಯಾಬೀನು 15,500 ಕ್ವಿಂಟಲ್ ನಮ್ದು ಪ್ಲಾನ್ ಇತ್ತು. ಅದರಲ್ಲಿ ಈಗ ಆಲ್ರೆಡಿ ನಮ್ದು 15,260 ಕ್ವಿಂಟಲ್ ನಮ್ಗೆ ಸೋಯಾಬೀನ್ ಸೀಡ್ಸ್ ಫುಲ್ ಆಗಿ ಸಪ್ಲೈ ಆಗಿದೆ. ಯಾವುದೇ ರೀತಿಯಾದಂಥದ್ದು ಸೀಡ್ಸ್ ನಮ್ಮಲ್ಲಿ ಕೊರತೆ ಇಲ್ಲ. ಇನ್ನು ಗೊಬ್ಬರಕ್ಕೆ ಬಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 88,900 ಮೆಟ್ರಿಕ್ ಟನ್ ಗೊಬ್ಬರದ ಅವಶ್ಯಕತೆ ಇದೆ. ನಮಗೆ ಇಲ್ಲಿವರೆಗೆ 55,712 ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜಾಗಿದೆ. ಅದರಲ್ಲಿ ಇಲ್ಲಿವರೆಗೆ 31,948 ಮೆಟ್ರಿಕ್ ಟನ್ ರಸಗೊಬ್ಬರನ ರೈತ ಬಾಂಧವರು ತಗೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಇನ್ನೂ 23,794 ಮೆಟ್ರಿಕ್ ಟನ್ ರಸಗೊಬ್ಬರ ಇದೆ. ಇನ್ನು DAPಗೆ ಬಂದರೆ ನಮ್ಮ ಜೂನ್ ತನಕ ನಮ್ಗೆ 18,425 ಮೆಟ್ರಿಕ್ ಟನ್ ನಮ್ಗೆ DAP ರಸಗೊಬ್ಬರದ ಅವಶ್ಯಕತೆ ಇದೆ. ಅದರಲ್ಲಿ ನಮಗೆ 16,222 ಮೆಟ್ರಿಕ್ ಟನ್ ಈಗ ಆಲ್ರೆಡಿ ಸರಬರಾಜಾಗಿದೆ. ಉಳಿಕಿದ ಇನ್ನೊಂದು 2,400 ಮೆಟ್ರಿಕ್ ಟನ್ ರಸಗೊಬ್ಬರ ಬರಬೇಕು. ಈ ಜೂನ್ ಅಂತ್ಯದವರೆಗೆ ಬರ್ತದೆ. ರಸಗೊಬ್ಬರದ ಯಾವುದೂ ಕೊರತೆ ಇಲ್ಲ. ಬಟ್ ಸಮಸ್ಯೆ ಏನಿದೆ ಅಂದ್ರೆ ನಮ್ಮಲ್ಲಿ ರಸಗೊಬ್ಬರ DAP ಮತ್ತು ಯೂರಿಯಾ ಅತಿಯಾಗಿ ಬಳಕೆ ಮಾಡ್ತಾ ಇರೋದ್ರಿಂದ NPK ರೇಷಿಯೋ ವೈಜ್ಞಾನಿಕವಾಗಿ 4:2:1 ಈ ರೇಷಿಯೋಲ್ಲಿ ಅವರು ಬಳಸ್ಬೇಕು ರೈತ ಬಾಂಧವರು. ಆದ್ರೆ ಕಲಬುರಗಿ ಜಿಲ್ಲೆದು ರಸಗೊಬ್ಬರ ಬಳಸುವಂಥ ರೇಷಿಯೋ ನೋಡಿದ್ರೆ 8:6:1 ಇದೆ. ಅದಕ್ಕೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಫಾಸ್ಫರಸ್ ಇದೆ, ಫಿಕ್ಸ್ಡ್ ಫಾರ್ಮ್ನಲ್ಲಿದೆ. ದಯವಿಟ್ಟು ರೈತ ಬಾಂಧವರು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನು ಬಳಸಿ ಈ ರಸಗೊಬ್ಬರನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಮತ್ತೆ ಸಂಯುಕ್ತ ರಸಗೊಬ್ಬರಗಳನ್ನು ಬಳಸಬೇಕು. ಅಲ್ಲಿಂದ ಈಗ ನಮ್ಮಲ್ಲಿ ತೊಗರಿ ತಾವೆಲ್ಲ ನೋಡ್ತಾ ಇದ್ರಿ, ಕಳೆದ ಒಂದು 2-3 ವರ್ಷದಿಂದ ಸ್ವಲ್ಪ ತೊಗರಿ ಒಣಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ, ಲೈಕ್ ನೆಟ ರೋಗ ಇರ್ಬೋದು, ಸೊರಗು ರೋಗ ಇರ್ಬೋದು. ಇವು ಕಂಟ್ರೋಲ್ ಆಗ್ಬೇಕಂದ್ರೆ ದಯವಿಟ್ಟು ರೈತ ಬಾಂಧವರು ತಮ್ಮ ಹೊಲದಲ್ಲಿ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರದಲ್ಲಿ ಟ್ರೈಕೋಡರ್ಮ ಬೆರೆಸಿ ಅದನ್ನ ಒಂದು ವಾರದ ಮಟ್ಟಿಗೆ ನೀರು ಹೊಡೆದು ಚಿಂಪಡಿಸಿ ಒಂದು ಹಸಿ ಗೋಣಿ ಚೀಲ ಮುಚ್ಚಿಟ್ರೆ ಅದರಲ್ಲಿ ಮಲ್ಟಿಪ್ಲೈ ಆಗ್ತದೆ. ಆಮೇಲೆ ಬಿತ್ತ ಮುಂದೆ ಹಾಕ್ಬೋದು, ಇಲ್ಲಾಂದ್ರೆ ಎಡಿ ಹೊಡೆ ಮುಂದೂ ಸಹಿತ ಅವರು ಬುಕ್ಕ ಕಟ್ಟಿ ಎಡಿ ಹೊಡೆ ಮುಂದೆ ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ಟ್ರೈಕೋಡರ್ಮದ ಪ್ರಮಾಣ ಹೆಚ್ಚಾಗ್ತದೆ ಭೂಮಿಯಲ್ಲಿ. ಇದರಿಂದ ಈ ಒಂದು ರೋಗ ಏನದಲ್ಲ ಕಂಟ್ರೋಲ್ ಆಗಂತ ಪ್ರಮಾಣ ಬರ್ತದೆ. ಇಲ್ಲ ಯಾರು ಇನ್ನು ಬಿತ್ತನೆ ಮಾಡೋರು ಉಳ್ಕೊಂಡ್ರೆ ದಯವಿಟ್ಟು ತಾವೇನದಲ್ಲ ಮೆಕ್ಕೆಜೋಳ ಅಥವಾ ಸಜ್ಜಿ ಇವೆರಡು ಬೆಳೆಗಳನ್ನ ಅಥವಾ ಹೈಬ್ರಿಡ್ ಜೋಳ ಈ 2-3 ಬೆಳೆಗಳನ್ನ ಅಂತರ ಬೆಳೆಯಲ್ಲಿ ತೊಗರಿ ಬೆಳೆದ್ರೆ ಇದರಿಂದ ಸಹಿತ ಈ ನೆಟ ರೋಗ ಏನದಲ್ಲ ಹರಡುವಂತ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ದಯವಿಟ್ಟು ರೈತ ಬಾಂಧವರು ಈ ಒಂದು ತಾಂತ್ರಿಕತೆಯನ್ನ ದಯವಿಟ್ಟು ಅಳವಡಿಸ್ಕೋಬೇಕಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜೆಸ್ಕಾಂ ಶಾಖಾಧಿಕಾರಿ ನಡೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಪಾಲಿಕೆ ಅಧಿಕಾರಿಗಳ ದನಹಕ್ಕೆ ಬೇಸತ್ತ ಜನತೆಯಿಂದ ಪ್ರತಿಭಟನೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜನ್ಮದಿನದ ಹಿನ್ನೆಲೆ ಗಾನ ಶುಭಾಶಯ ಸಮಾರಂಭ ಆಯೋಜನೆ. ರೈತರಿಗೆ ಬಿತ್ತನೆ ಕುರಿತು ಸಲಹೆ ನೀಡಿದ ಜಂಟಿ ಕೃಷಿ ನಿರ್ದೇಶಕ ಸಮತ್ ಪಟೇಲ್. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. In
ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.